ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮತಗಜಗಳ ಹೋರಾಟವಾಗಿತ್ತು. ಈ ಬಾರಿ ಅಂತ ನಂಬರ್ 1 ಕ್ಷೇತ್ರ ಯಾವುದಾದಿದ್ದರೆ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್. ಇವರನ್ನು ಕೇಳಿದ್ವಿ ಯಾರ ಹತ್ರ? ಸುರೇಶ್ ಅವರ ಹತ್ರ, DK ಸುರೇಶ್ ಅವರ ಹತ್ರ. ಸುರೇಶ್ ಅವರೇ, ನಿಮ್ಮ ಕ್ಷೇತ್ರಕ್ಕೆ ಅಚ್ಚರಿಯ ಓರ್ವ ಅಭ್ಯರ್ಥಿ ಬಂದಿದ್ದಾರೆ, ಏನು ಹೇಳ್ತೀರಿ? ಅವರು ಅವ್ರದ್ದೇ ಧಾಟಿಯಲ್ಲಿ ಅವ್ರದ್ದೇ ಓಘದಲ್ಲಿ ಒಂದು ಸ್ಟೈಲಾಗಿ ಹೇಳಿದರು, ಅಚ್ಚರಿ ನಿಮಗೆ. ಅವರೇನು ಅಚ್ಚರಿ ಅಲ್ಲ, ದೇವೇಗೌಡ ಕುಟುಂಬದ ಮತ್ತೊಂದು ಭಾಗ. ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ ಕುಟುಂಬ ಸರಿ ಇಲ್ಲ ಅಂತ ಅವ್ರ ಅಳಿಯ ಬುದ್ಧಿವಂತ ಇದ್ದಾರೆ, ಅದಕ್ಕೆ BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ರೀತಿಯಲ್ಲಿ ಟಾಂಟ್ ಕೊಟ್ಟೇ ಬಿಟ್ಟರು. ಅಂದರೆ ಯಾಕೆ BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದರೆ JDS ಸರಿ ಇಲ್ಲ ಅಂತ ಅವ್ರ ಅಳಿಯನಿಗೆ ಗೊತ್ತು, ಬುದ್ಧಿವಂತ ಇದ್ದಾರೆ, ನಿಮಗೆ ಅಚ್ಚರಿ ಆಗಿರ್ಬೋದು, ಅವರು ಪ್ರೂವ್ ಮಾಡ್ತಾ ಇದ್ದಾರೆ JDS ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳೋ ಮುಖಾಂತರ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಒಂದು ಟಾಂಟ್ ಕೊಟ್ಟರು. ಇದಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ತಮ್ಮದೇ ಡಾಕ್ಟರ್ ಶೈಲಿಯಲ್ಲಿ ಒಂದು ಇಂಜೆಕ್ಷನ್ ಕೂಡ ಕೊಟ್ಟರು. ಇಬ್ಬರ ಮಾತುಕತೆ ಕೇಳಿಬನ್ನಿ. ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸರ್ ದೇವೇಗೌಡರು, ಅದನ್ನ ನೀವು ಕೇಳಬೇಕು. ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ. ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ, ಜನಶಕ್ತಿ ನಮ್ಮ ಪರವಾಗಿದೆ. ಹಾಗೆ ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದೇನೆ. ಯಾಕೆಂದರೆ ನನ್ನ ಈ ವೃತ್ತಿ ಜೀವನದ ನಿಜವಾದ VIP ಗಳು ಯಾರಪ್ಪ ಅಂದರೆ ಬಡ ರೋಗಿಗಳು, ನಿರ್ಗತಿಕರು. ಸೊ ಅವ್ರಿಗಂದರೆ ಒಂದು ಬಡ ರೋಗಿಗಳು ಮತ್ತು ನಿರ್ಗತಿಕರು ಕೂಡ ಒಂದು ಗುಣಮಟ್ಟದ ಚಿಕಿತ್ಸೆಯನ್ನು ಹೃದ್ರೋಗ ರೋಗಕ್ಕೆ ತೆಗೆದುಕೊಳ್ಬೋದು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೇವೆ. ಸೊ ಹೀಗಾಗಿ ನನಗೆ ತುಂಬ ಆತ್ಮವಿಶ್ವಾಸ ಇದೆ.